ಗಂಡ ಒಬ್ರೇ ದುಡಿಮೆ ಮಾಡ್ತಿದ್ದಾಗ ಕಷ್ಟ ಅನಿಸ್ತದೆ. ಆದ್ರೆ ಗಂಡನ ಜೊತೆ ಹೆಂಡತಿನೂ ಹೆಲ್ಪ್ ಮಾಡಿ ಎರಡೂ ಕೈ ಜೋಡಿಸಿ ಚಪ್ಪಾಳೆ ಹೊಡೆದ್ರೆ ಚಪ್ಪಾಳೆ ಹೆಂಗಾಗುತ್ತೆ ಹಂಗ ಅವ್ರ ಸಮಾಜ ನಾವು ಒಂದ್ ಅರ್ಧ ಭಾಗ ದುಡಿದ್ರೆ ಅವ್ರಿಗೆ ಇನ್ನಷ್ಟು ಆಸಕ್ತಿ ಬರ್ತದೆ. ಮಕ್ಕಳಿಗೂ ನಮಿಗೂ ಅವಾಗ ನೆಮ್ಮದಿ ಶಾಂತಿ ಅನ್ನೋ ಸಿಕ್ಕುತ್ತದೆ. ವೀಕ್ಷಕರೇ, ಒಬ್ಬ ಮಹಿಳೆ ಮನೇಲಿ ಎಲ್ಲಾ ಜವಾಬ್ದಾರಿನೂ ನೋಡ್ಕೊಂಡು ಹಾಗೆ ಹೊರಗಡೆ ಕೃಷಿನೂ ಸಹ ನೋಡ್ಕೊಂಡ್ರು. ಅದ್ರ ಜೊತೆಗೆ ಟ್ರ್ಯಾಕ್ಟರ್ ಓಡಿಸೋದು, ಇದು ಆಶ್ಚರ್ಯ ಪಡೆಯುವಂತ ವಿಷಯ. ಸಂಪೂರ್ಣಕ್ಕ ನೀವು ಹೇಗ್ ಟ್ರ್ಯಾಕ್ಟರ್ ಕಲ್ತ್ರಿ, ಯಾಕೆ ಕಲ್ತ್ರಿ ನೀವು? ಟ್ರ್ಯಾಕ್ಟರ್ ಕಲ್ತಿದ್ದು ನಮ್ಮ ಅಪ್ಪನ ಮನೇಲಿ ಇದ್ದಾಗ ಟ್ರ್ಯಾಕ್ಟರ್ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ಇಬ್ರು ಹೆಣ್ಮಕ್ಳು ಇದ್ದಿದ್ದು. ಗಂಡ್ ಮಕ್ಳು ಇದ್ದಿದ್ಕ ಅಪ್ಪ ನನಗೆ ಈಗ ಗಾಡಿ ಓಡಿಸೋದ್ ಕಲ್ಸು ಅಂದ್ರೆ ಅದನ್ನೂ ಕಲ್ಸಿದ್ರು. ಟ್ರ್ಯಾಕ್ಟರ್ ಓಡಿಸೋದ್ ಕಲ್ಸೋದಕ್ಕೆ ಹಿಂಗೆ ಕಣ ಮಾಡ್ಬೇಕಾದಾಗೆಲ್ಲ ಸ್ವಲ್ಪನೇ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲ್ಸಿದ್ರು. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಗಂಡನ ಮನೆಗೆ ಬಂದ್ಮೇಲೆ ಈಗ ಹಸ ಕಟ್ಕೊಂಡ್ಮೇಲೆ ಮೇವ್ ತರಕ್ ಹೋಗಕ್ಕೆ ಯಾಕಂದ್ರೆ ಇವ್ರ ಟೈಮ್ಗೆ ಇಲ್ದಿದ್ದಕ್ಕೆ ನನ್ಗೆ ಅದು ಅನುಕೂಲ ಆಯ್ತು. ಅರ್ಜೆಂಟ್ ಎಲ್ಲಾರು ಹೋಗಿರ್ತಾರೆ, ನನ್ಗೆ ತಕ್ಷಣ ಹಸುವಿಗೆ ಮೇವ್ ಬೇಕು, ಅವಾಗ ತರಕ್ ಆಗಲ್ಲ ಅಂದ್ರೆ ಅವಾಗ ನಾನೇ ಎತ್ಕೊಂಡು ಹೋಗ್ಬೋದಲ್ಲ. ನಾನ್ ಕಲ್ತಿದ್ದೆ ಅಂತ ಈಗ ನನ್ ಮಕ್ಳುನು ಗಾಡಿ ಓಡಿಸೋದಾಗ್ಲಿ ಟ್ರ್ಯಾಕ್ಟರ್ ಓಡಿಸೋದಾಗ್ಲಿ ಅವರು ಕಲ್ತಿದ್ದಾರೆ. ಅದರಿಂದ ಈಗ ಅವ್ರಪ್ಪ ಇಲ್ಲ